ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇಂದು ಪ್ರೇಮಾಂಜಲಿ ಕನ್ನಡ ಪ್ರೌಢಶಾಲೆ ಉಜ್ನಿಯ ಅಂತರ್ಶಾಲಾ ಕ್ರೀಡೋತ್ಸವ ಸ್ಕೂಲ್ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಅಂತರ್ಶಾಲಾ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಉತ್ಸವ ಮತ್ತು ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ 10 ಶಾಲೆಗಳಿಂದ 500 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ತಿರಂಗ ಕಾರ್ಯಕ್ರಮದಲ್ಲಿ ಅಂತರ್ಶಾಲಾ ಕ್ರೀಡೋತ್ಸವ, ಸಾಂಸ್ಕೃತಿಕ, ಸಾಹಿತ್ಯ ಮತ್ತು ಕ್ರೀಡಾ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಲ್ಸಿ ನೋಡಲ್ ಅಧಿಕಾರಿ ಇಸಿಒ ಬಲ್ಭೀಮ್ ಕುಲಕರ್ಣಿ ಮಾತನಾಡಿ, ಕಾರ್ಯಕ್ರಮವು ಸಹಯೋಗ ತತ್ವ, ಸಕಾರಾತ್ಮಕ ಮನೋಭಾವ, ಕೌಶಲ ಪ್ರದರ್ಶನ, ಆರೋಗ್ಯಕರ ಸ್ಪರ್ಧೆ, ಸಹಿಷ್ಣುತೆ, ಸಂಯಮ, ಬುದ್ಧಿವಂತಿಕೆ, ಶಕ್ತಿ ಪ್ರದರ್ಶನ, ಕ್ರೀಡಾ ಮನೋಭಾವ ಎಲ್ಲದಕ್ಕಿಂತ ಹೆಚ್ಚಾಗಿ ಸೌಹಾರ್ದ ಮನೋಭಾವಕ್ಕೆ ಸಾಕ್ಷಿಯಾಗಿತ್ತು ಅಂತ ಹೇಳಿದರು. ಅದೇ ರೀತಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಟಿಪಿಒ ಜೋಯಲ್ ಜಯರಾಜ್ ಇವರು ಮಾತನಾಡಿ, ಮಕ್ಕಳಿಗೆ ದೈಹಿಕ ಆಟಗಳ ಬಗ್ಗೆ ಮಾರ್ಗದರ್ಶನವನ್ನ ನೀಡಿದರು. ಹಾಗೂ ಆಟಗಳು ಆಧುನಿಕ ಯುಗದಲ್ಲಿ ಬಹಳಷ್ಟು ಮಹತ್ವ ಎಂದು ಈ ರೀತಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಕೇಂದ್ರ ಸಂಪನ್ಮೂಲ ವ್ಯಕ್ತಿ ಸಿಆರ್ಪಿಯಾದ ಎಂಡಿ ಗಫರ್ ಸರ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಧಿಕಾರಿಗಳಾದ ಇಸಿಒ ರಾಜ್ಕುಮಾರ್ ಹಾಗೂ ಕ್ರೀಡಾಕೂಟದ ಅಧ್ಯಕ್ಷ ಪ್ರೇಮಾಂಜಲಿ ಪ್ರೌಢಶಾಲೆ ಉಜ್ನಿ, ಸಿ ಲಿನಿಟ್, ಮದರ್ ತೆರೆಸಾ ಸ್ಕೂಲ್ ವಡ್ಗಾಂವ್ ಸಂಚಾಲಕರಾದ ಜೈವಂತ್ ತುಷ್ಟಿಕರ್, ಗ್ರಾಮ ಪಂಚಾಯತ್ ಗುಡ್ಪಳ್ಳಿ ಅಧ್ಯಕ್ಷರಾದ ರವೀಂದ್ರ ರೆಡ್ಡಿ, ಸದಸ್ಯರು ಸಂಗಾರೆಡ್ಡಿ, ನರ್ಸಾರೆಡ್ಡಿ, ಮಾಣಿಕ್, ಅನಿಲ್ ರೆಡ್ಡಿ, ಊರಿನ ಜನರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಕ್ರೀಡಾ ಜ್ಯೋತಿ ತಗೊಂಡು ಕ್ರೀಡಾ ಜ್ಯೋತಿ ಹಿಂಗಿಲ್ಲ. ರಿಲ್ಯಾಕ್ಸ್. ವಡ್ಗಾಂವ್ ಮದರ್ ತೆರೆಸಾ ಅಂಕು ವಾಲಿಬಾಲ್ ಅಂಗಣದಲ್ಲಿ ನಿಂತ್ಕೊಳ್ಬೇಕು. ಜೋಜ್ರಾ ವಾಲಿಬಾಲ್ ಅಂಗಣದಲ್ಲಿ ನಿಂತ್ಕೊಳ್ರಿ ಮಕ್ಕಳೇ. ಆಲ್ರೆಡಿ ಈಗಾಗಲೇ ನಮ್ಮ ಹಳೆ ವಿದ್ಯಾರ್ಥಿಗಳು ನಿಮ್ಮನ್ನ ಟೀಚರ್ ಒಂದು ಸೀಟ್ ರಿಸಲ್ಟ್ ಸೀಟ್ ಕೊಡ್ರಿ, ಬರ್ಕೊಳ ಮಾರ್ಕ್ಸ್ ಕೊಡ್ಲಿ. ಒಂದು ಆನ್ಸರ್ ಸೀಟ್ ಕೊಡಿ, ಒಂದು ಆನ್ಸರ್ ಕೊಡಿ. ಇಲ್ಲೇ ಹೊತ್ತು ಅವ್ರು ಹಲೋ ನವೀನು ಕೊಡು. ಕಬಡ್ಡಿ ಫೈನಲ್ ಪಂದ್ಯಾವಳಿ ನಡೆಯಲಿದೆ. ಗುಡ್ಪಳ್ಳಿ ಹಾಗೂ ಜೋಜ್ನಾ ಇವರ ಮಧ್ಯೆ ಜೋಜ್ನಾ ಮದರ್ ತೆರೆಸಾ ವಡ್ಗಾಂವ್ ಬಾಲಕರ ಥ್ರೋಬಾಲ್, ಬಾಲಕರ ಥ್ರೋಬಾಲ್. ಪಿಟ್ಟಿನ ಕಡೆಗೆ ಹೋಗಿ ಉದ್ದ ಜಿಗಿತ ಪಿಟ್ಟಿನ ಕಡೆ ಶಾಲೆ ಸಾನ್ಪುರ್ ಬಾಲಕರ ಕಬಡ್ಡಿ
to 10. 1, 2, 3, 4, 5, 6, 7, 8, 9, 10. Relax. ವಡ್ಗಾಂವ್ ತಂಡ ಫೈನಲ್ ಕಬಡ್ಡಿ ಗೆದ್ದು ತುಂಬಾ ಸಂತೋಷವಾಗಿದ್ದಾರೆ. ಗೆಲುವು ಮುಂದಿನ ದಾರಿಯನ್ನು ತೋರಿಸಿದರೆ ಸೋಲು ಮತ್ತೊಂದು ಪಾಠವನ್ನು ಕಲಿಸುತ್ತದೆ.